ಶ್ರೀ ಕೋರವಾರದ ಅಣ್ಣವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇಂದು ಅಗ್ಗಿ ಮತ್ತು ನಾಳೆ ರಥೋತ್ಸವ ಜರುಗಲಿದೆ ಎಂದು ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಹೇಳಿದರು. ಕಾಳಗಿ ತಾಲೂಕಿನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ಸುಕ್ಷೇತ್ರ ಶ್ರೀ ಕೋರವಾರದ ಅಣ್ಣವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ರಾತ್ರಿ 8 ಗಂಟೆಯಿಂದ ಬೆಳಗಿನವರೆಗೆ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ 11 ಗಂಟೆಗೆ ಅಲಂಕೃತ ಬೆಳ್ಳಿ ಪಲ್ಲಕ್ಕಿ ಉತ್ಸವದೊಂದಿಗೆ ಪುರವಂತರು ಸಹ ಅಗ್ನಿ ಪ್ರವೇಶ ಜರುಗಲಿದೆ. ಯಾವುದೇ ಅಹಿತಕರ ಘಟನೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ಳಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇರುವುದರಿಂದ ಭಕ್ತರಿಗೆ ಉಳಿದುಕೊಳ್ಳಲು ದೇವಸ್ಥಾನದಲ್ಲಿ ವಸತಿ ಗೃಹಗಳ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಎಂದರು. ಇನ್ನು ರಥೋತ್ಸವದ ನಿಮಿತ್ತವಾಗಿ ಮುಂಜಾನೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಅಣ್ಣವೀರಭದ್ರೇಶ್ವರ ಮೂರ್ತಿಗೆ ಮಹಾರುದ್ರಾಭಿಷೇಕ ಜರುಗಲಿದ್ದು ರಾತ್ರಿ 8 ಗಂಟೆಗೆ ಕುಂಭ ಕಳಸ, ನಂದಿ ಧ್ವಜ ಹಾಗೂ ಅಲಂಕೃತ ಬೆಳ್ಳಿ ಪಲ್ಲಕ್ಕಿಯ ಉತ್ಸವಗಳೊಂದಿಗೆ ವಿದ್ಯುತ್ ದೀಪಗಳಿಂದ ಹಾಗೂ ಪುಷ್ಪಗಳಿಂದ ಅಲಂಕಾರವಾದ ಭವ್ಯ ರಥೋತ್ಸವ ಜರುಗಲಿದೆ ಎಂದರು. ಕೆಲಸದ ಒತ್ತಡದಾಗ ನಿನ್ನೆ ಹೇಳಿದ್ರು ಅವರು, ಹಿಂಗಾಗಿ ನಂಗೆ ಇವತ್ತು ನಿನ್ನೆ ಸಾಯಂಕಾಲ ಈ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ನಮ್ಮಲ್ಲಿ ನಾವು 17ನೇ ತಾರೀಕು 17/2 ಮಂಗಳವಾರ ಸಾಯಂಕಾಲ 8 ಗಂಟೆಯಿಂದ ಬೆಳಗಿನವರೆಗೆ ಏನದ ಅಗ್ಗಿ ಕಾರ್ಯಕ್ರಮ ನಾಳೆ ಏನದ ಸಾಯಂಕಾಲ 8 ಗಂಟೆಯಿಂದ ಪೂರ್ತಿ ನೈಟ್ ಏನದ ಅಗ್ಗಿ ಕಾರ್ಯಕ್ರಮ ನಡೀತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಭಕ್ತರು ಬರ್ತಾರೆ ಅವ್ರಿಗೆ ಏನು ಪೂರ್ವ ವ್ಯವಸ್ಥೆ ಮಾಡ್ಕೋಬೇಕು, ಅವ್ರ ಸುರಕ್ಷತೆಗೋಸ್ಕರ ಏನೇನು ಮಾಡ್ಕೋಬೇಕು, ಅದು ಎಲ್ಲ ಪೂರ್ವ ಸಿದ್ಧತೆ ನಾವು ಆಲ್ರೆಡಿ ಏನದ ಈ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ನ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಮಾಹಿತಿನೂ ಕೊಟ್ಟಿದ್ರು. ಅದ್ರ ಪ್ರಕಾರ ಏನೋ ಪೊಲೀಸ್ ಇಲಾಖೆಯವರು ಕೂಡ ಏನದ ಅವರು ಸುರಕ್ಷತೆಗೋಸ್ಕರ ಅವ್ರು ಬರ್ತಾರೆ, ಅಗ್ನಿಶಾಮಕ ದಳದವ್ರು ಬರ್ತಾರೆ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ದವ್ರು ಬರ್ತಾರೆ, KBದವ್ರು ಬರ್ತಾರೆ. KBದವ್ರು ಅವ್ರದ್ದೇನು ಕೆಲಸದವ್ರು ನೋಡ್ಕೊಂಡು ಅವ್ರ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ PWDದವ್ರು ಒಂದು ರಥೋತ್ಸವದ 18ನೇ ತಾರೀಕು ಅದು ಕೂಡ ಅವ್ರು ನೋಡ್ಕೊಂಡು ಏನಾದ್ರು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಲೈಕ್ ಗ್ರಾಮ ಪಂಚಾಯತಿಗೆ ಏನಾದ್ರು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿರೋ ಅದ್ರ ಪ್ರಕಾರ ಅವ್ರು ಕೆಲಸ ಮಾಡುತ್ತಾರೆ. ನಮ್ಮಲ್ಲಿ ಸಿಬ್ಬಂದಿ ವ್ಯವಸ್ಥೆ ಸರಿಯಾಗಿಲ್ಲ, ಅದ್ರ ಪ್ರಕಾರ ಸಿಬ್ಬಂದಿ ಕೂಡ ಸ್ವಚ್ಛತೆ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ನಮ್ಮ ಸ್ಟಾಫ್ ಕೂಡ ಯಾಕಂದ್ರೆ ಲಾಸ್ಟ್ ಟೈಮ್ 3 ಕೌಂಟರ್ ಇದ್ದು ಸ್ವಲ್ಪ ರಾಶ ಗೊತ್ತಿತ್ತು. ಅದ್ರ ಸಲುವಾಗಿ ಈ ಸರ್ತಿ ಏನದ 7 ಕೌಂಟರ್ ಮಾಡಿದ್ರು, ಒಂದು ಸಹಾಯವಾಣಿ ಕೌಂಟರ್ ಆಗಿ ಮಾಡಿದ್ರು. ಏನೇ ಸಮಸ್ಯೆ ಬರ್ತಂದ್ರೆ ಇಮಿಡಿಯೇಟ್ ಆಗಿ ತಿಳಿಸಿದ್ರಂದ್ರೆ ಆ ಸಮಸ್ಯೆನೂ ಬಗೆಹರಿಸ್ತು. 18ನೇ ತಾರೀಕು ಏನದ 18ನೇ ತಾರೀಕು ಬುಧವಾರ ರಾತ್ರಿ 8 ಗಂಟೆಗೆ ಏನದ ಕುಂಭಕಳಸ, ನಂದಿ ಧ್ವಜ ಹಾಗೂ ಅಲಂಕೃತ ಬೆಳ್ಳಿ ಪಲ್ಲಕ್ಕಿ. ಈಗಾಗಲೇ ನಮ್ಗೆ ಏನದ ಒಬ್ಬರು ಜಮಖಂಡಿ ತಾಲೂಕದವರು ಜಿರ್ಲಿ ಪರಿವಾರದವರು 20 kg ಚಿನ್ನದ ಏನದ ಬೆಳ್ಳಿ ಪಲ್ಕಿ ಕೊಟ್ಟರು. ಬೆಳ್ಳಿ 20 kg ಪಾಲ್ಕಿ ಏನು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಕೂಡ ನಾವೇನದ ಅವ್ರು ನಮ್ಗೆ ಅಷ್ಟು ಅಮೌಂಟದು ಒಂದು ಗಿಫ್ಟ್ ಕೊಟ್ಟರಂದ್ರೆ ಅವ್ರಿಗೂ ನಾವು ಸನ್ಮಾನ ಮಾಡಿ ಅವರಿಗೆ ಇದು ಮಾಡಿ ಕಳಿಸಿದ್ವು ಮನೆ ದಿವಸ. ಅದು ಅದೇ ಪಲ್ಲಕ್ಕಿ ಏನದ ನಾವು ಅದನ್ನ ಇದು ಮಾಡ್ತೀವಿ. ಆಮೇಲೆ ರಥೋತ್ಸವ ಇರ್ತದೆ ಅದೇ 18ನೇ ತಾರೀಕು. ರಥೋತ್ಸವ ಏನದ 8 ಗಂಟೆ ಹೇಳಿದ್ರು ನಾವು ಟೈಮಿಂಗ್. 8 9 ಮಾಡಬೇಕಂತ ನಮ್ದೆಲ್ಲ ವಿಚಾರ. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯದರ್ಶಿ ಸಿದ್ದಲಿಂಗ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀಶೈಲ್ ತೇಗಿಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.